ಈಗ ಸಿ ಎಂ ಮಹದೇವಯ್ಯನವರು ನಿವೃತ್ತ ಸಮಾಜ ವಿಜ್ಞಾನ ಶಿಕ್ಷಕರು, ಹಾಲಿ ಹರೋಳಿ ವಿದ್ಯಾಸಂಸ್ಥೆಯ ಗೌರವ ನಿರ್ದೇಶಕರು ಆಗಿರತಕ್ಕಂಥ ಇವರು ಈ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆಗಳನ್ನು ತಿಳಿಸ್ಕೊಡ್ತಾರೆ. ನಮಸ್ಕಾರ ಸರ್. ನಮಸ್ತೆ. ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ತಿಳಿಸ್ಕೊಳ್ಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ ಸರ್. ಅಭಿನಂದನಾ ಕಾರ್ಯಕ್ರಮದಲ್ಲಿ ಪೂಜ್ಯ ಎಲ್ ನರಸಿಂಹಯ್ಯನವರ ಒಂದು ಶಿಷ್ಯರಾಗಿ ಅವರ 34 ವರ್ಷಗಳ ಕಾಲ ಸೇವೆ ಸಲ್ಲಿಸಿರ್ತಕ್ಕಂಥ ಬಗ್ಗೆ ಅವರ ಅನಿಸಿಕೆಯನ್ನು ಹೇಳಲು ನಾನು ಇಷ್ಟಪಡ್ತಾ ಇದ್ದೇನೆ. ಮೊದಲನೇದಾಗಿ ಪೂಜ್ಯ ಎಸ್ ಕರಿಯಪ್ಪನವರು ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು. ಪೂಜ್ಯ ಗೋಪಾಲಕೃಷ್ಣರವರು ಭೂಮಿಯನ್ನು ದಾನವನ್ನು ಕೊಟ್ಟರು. ಸಂಸ್ಥೆ ಸ್ಥಾಪನೆ ಮಾಡಿದ್ರು, ಭೂಮಿ ದಾನ ಕೊಟ್ಟು ಮಾಡಿದ್ರು. ಆದರೆ ಅದನ್ನು ಪೋಷಿಸಿ ಬೆಳೆಸಿದಂಥವರು ನಮ್ಮ ಪೂಜ್ಯ ಎಲ್ ನರಸಿಂಹಯ್ಯನವರು. ಈ ಕೇವಲ ಒಂದು 50 ಜನ ಹುಡುಗರನ್ನ ಇಟ್ಟುಕೊಂಡು ಗುಡಿಸಲುಗಳನ್ನ ಕಟ್ಟಿಕೊಂಡು ಆ ಗುಡಿಸಲುಗಳಲ್ಲಿ ಮಕ್ಕಳಿಗೆ ಪಾಠ ಬೋಧನೆಗಳನ್ನ ಮಾಡಿಕೊಂಡು 51ರಿಂದ ಸುಮಾರು ಬಹಳ ಒಂದು ಕರ್ಮಯೋಗಿಯಾಗಿ ಶ್ರಮವಹಿಸಿ ಭಾಳ ಈ ಸಂಸ್ಥೆಯನ್ನು ಪೋಷಿಸಿ ಬೆಳೆಸಿದ್ದಾರೆ. ನಾನು 1965, 66, 68ರಲ್ಲಿ SLCಯನ್ನು ಮುಗಿಸಿಕೊಂಡು ಅನಂತರ ಬೇರೆ ಕಡೆ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು 1980ರಲ್ಲಿ ಬಾಪು ಶಾಲೆಗೆ ಒಬ್ಬ ಸಹ ಶಿಕ್ಷಕನಾಗಿ ಒಂದು ಸೇವೆಯನ್ನು ಮಾಡ್ತಾಯಿದ್ದೆ. ಅನಂತರ 1989ರಲ್ಲಿ ಹೈಸ್ಕೂಲ್ಗೆ ನನಗೆ ಪ್ರಮೋಷನ್ ಆಯಿತು. ಎಲ್ಲ ನಮ್ಮ ಗುರುಗಳು ಒಂದು ಸಹಕಾರ, ಮ್ಯಾನೇಜ್ಮೆಂಟು ಗುರುಗಳ ಸಹಕಾರದಿಂದ ನನಗೆ ಹೈಸ್ಕೂಲ್ ಪ್ರಮೋಷನ್ ಸಿಕ್ತು. ಅಲ್ಲಿಂದ 89ರ ನಂತರ ನರಸಿಂಹಯ್ಯನವರ ಕೊಲೀಗ್ಸ್ ಆಗಿ ನಾನು 32 ವರ್ಷಗಳ ಕಾಲ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಆದರೆ ನಾವೇ ಒಂದು ಮಟ್ಟಕ್ಕೆ ಬರಬೇಕಾದ್ರೆ ಇವತ್ತಿನ ದಿನ ಪೂಜ್ಯ ನರಸಿಂಹಯ್ಯನವನ್ನು ಸ್ಮರಿಸ್ಕೊಳ್ಬೇಕು. ನಾವು ಅವ್ರು ಮಾಡಿರ್ತಕ್ಕಂಥ ಒಂದು ಸೇವೆ ಅಪಾರ. 5 ನಿಮಿಷ 10 ನಿಮಿಷದಲ್ಲಿ ಹೇಳೋದಕ್ಕೆ ಸಮಯ ಇಲ್ಲ. ಹಾಸ್ಟೆಲ್ ಓಪನ್ ಮಾಡಿ ಬೆಳಗಿನ ಜಾವ 5 ಗಂಟೆಗೆ ಬಂದು ರಾತ್ರಿ ಅವ್ರಿಗೆ ಶಾಲೆ ಮನೆಯೇ ಶಾಲೆ ಆಗಿತ್ತು. ಅವ್ರಿಗೆ ಸ್ವಂತ ಮನೆ ಅಂತಕ್ಕಂಥದ್ದು ಇರಲಿಲ್ಲ. ಈ ಮನೆಯೇ ಅವ್ರ ಶಾಲೆ ಆಗಿ ಸುತ್ತಮುತ್ತ ಎಲ್ಲ ಇರ್ತಕ್ಕಂಥ ಒಂದು ಎಲ್ಲ ಅಭಿವೃದ್ಧಿಗಳನ್ನು, ಬಿಲ್ಡಿಂಗ್ಗಳನ್ನ ಪ್ರತಿಯೊಂದು ಸಹ ಮಾಡ್ಕೊಂಡು ಬಂದರು. ಅವರ ಒಂದು ಆಗಿನ ಕಾಲದಲ್ಲಿ ಕಟ್ಟಡಗಳು ಬಳಿ ಹಳೆ ಮನೆ, ಹಂಚಿನ ಕಟ್ಟಡಗಳು ಇವೆಲ್ಲ ಇದ್ದವು. ಅದು ವಿದ್ಯಾಭ್ಯಾಸ ಮಾತ್ರ ಭಾಳ ಉತ್ತಮವಾದಂಥ ಒಂದು ಮಟ್ಟದಲ್ಲಿತ್ತು. ಎಲ್ಲ ಸಹ ಶಿಕ್ಷಕರನ್ನು ಸಹ ಸಹಕರಿಸಿಕೊಂಡು ಭಾಳ ಕರ್ಮಯೋಗಿಯಾಗಿ ಕೆಲಸವನ್ನು ನಿರ್ವಹಿಸ್ಕೊಂಡು ಹೋದರು. ಮತ್ತು ಅವರಲ್ಲಿ ಒಂದು ಇತ್ತು ಅಂತಂದರೆ ಒಂದು ಈ ಸಂಸ್ಥೆ ಬೆಳಿಬೇಕು, ಸಂಸ್ಥೆ ಅಪಾರವಾಗಿ ಬೆಳಿಬೇಕು, ಸೇವೆ ಮಾಡಬೇಕು ಅಂತಕ್ಕಂಥ ಮನೋಭಾವನೆಯಿಂದ ಇವತ್ತು ಬಹಳಷ್ಟು ಇಷ್ಟೆಲ್ಲ ಒಂದು ಮುಂದುವರಿಬೇಕಾದ್ರೆ ಅವತ್ತಿನ ದಿನ ಒಂದು ಪೀಳಿಗೆ ಹಾಕ್ಕೊಟ್ಟಂಥದ್ದು ಇವತ್ತು ಹೆಮ್ಮರವಾಗಿ ಬೆಳೀತಾ ಇದೆ. ಅವರ ಒಂದು ಸನ್ನಿಧಿಯಲ್ಲಿ ನಾನು ಸಹ ಒಂದು ಉಪಾಧ್ಯಾಯನಾಗಿ ಕೆಲಸ ಮಾಡಿ ಅವರ ಒಂದು 10% ಅವರ ಆಗುಹೋಗುಗಳನ್ನು ಅಳವಡಿಸ್ಕೊಂಡು ಇವತ್ತಿನ ದಿನ 34 ವರ್ಷಗಳ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ನರಸಿಂಹಯ್ಯನವ್ರ ಬಗ್ಗೆ 90 ವರ್ಷದ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಪೂಜ್ಯ ಗುರುರಾಗಿರ್ತಕ್ಕಂಥ ನಮ್ಮ ಎಲ್ಲನರವರ ವ್ಯಕ್ತಿತ್ವದ ಯಾವ ಅಂಶಗಳು ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರಿದೆ? ಅವರ ವ್ಯಕ್ತಿತ್ವ ಅಂದರೆ ಅವರ 2ನೇ ಗಾಂಧಿನೇ ಅಂತ ಹೇಳ್ಬೋದು ಅವ್ರನ್ನ. ಯಾಕಂದರೆ ಅಷ್ಟೊಂದು ನಿಷ್ಠೆ, ಪ್ರಾಮಾಣಿಕತೆ, ಈ ಒಂದು ನಿಸ್ವಾರ್ಥ ಮನೋಭಾವನ, ಸ್ವಾರ್ಥತೆ ಅಂತಕ್ಕಂಥದ್ದು ಇರಲಿಲ್ಲ. ಶಾಲೆಯಲ್ಲಿ ಮನೆ ಬದಲಾಗಿ ಶಾಲೆನೇ ನನ್ನ ಮನೆ ಅಂತ ತಿಳ್ಕೊಂಡು 24 hours ಸಹ ಸೇವೆಯನ್ನು ಮಾಡ್ತಾಯಿದ್ರು. ಮತ್ತು ಪಾಠ ಪ್ರವಚನಗಳು ಸಹ ಅಷ್ಟೇ ಭಾಳ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಒಳ್ಳೆ ಹೆಡ್ ಮಾಸ್ಟ್ರಾಗಿ ನಾನು ಇದುವರೆಗೂ ಸಹ ಈ ನನ್ನ ಸರ್ವಿಸ್ನಲ್ಲಿ ಮತ್ತು ನರಸಿಂಹಯ್ಯನವರು ಹೋದ್ಮೇಲೆ ಅಂಥ ಒಂದು ನಿಷ್ಠಾವಂತ, ಅಷ್ಟ ಒಂದು ಘನತೆ, ಗೌರವ ಇರ್ತಕ್ಕಂಥ ಹೆಡ್ ಮಾಸ್ಟರ್ಗಳನ್ನ ಯಾರೂ ನೋಡಿಲ್ಲ. ಆ ಒಂದು ಸ್ಥಾನ, ಆ ಒಂದು ಇದು ಅವರಲ್ಲಿ ಇತ್ತು, ಅರ್ಹತೆ ಇತ್ತು. ಅದನ್ನು ನನಗೆ ಅವರ ಒಂದು ಮೆಚ್ಚುಗೆ, ನನಗೆ ಅನಿಸಿಕೆ ಆಯ್ತಾ ಇದೆ. ಪೂಜ್ಯರ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ತಿಳಿಸ್ಕೊಡೋದಕ್ಕೆ ವಂದನೆಗಳು ಸರ್. ನಮಸ್ತೆ.